4 ಲಕ್ಷ ಜೀವರಾಶಿಗಳಿಗೆ ಜನ್ಮ ನೀಡಿ ನವ ಚೈತನ್ಯ ಚೆಲುವೆಯಾಗಿರುವ ಮಹಾಮಾತೆ, ನಿನಗೆ ನನ್ನ ನಮಸ್ಕಾರಗಳು ತಾಯಿ. ತಾಯಿ, ಆಸ್ತಿ ಆಸೆಗಾಗಿ ನಮ್ಮ ತಂದೆಯನ್ನೇ ಹತನ ಮಾಡಿ ನಮ್ಮ ಬಾಳಿಗೆ ಕೃತಿಯಾಗಿ ನಿಂತಿದ್ದನಲ್ಲ ನನ್ನ ಚಿಕ್ಕಪ್ಪ. ಅಂಥವನನ್ನ ಮರ್ತಿಸಿ ನನ್ನ ಪತಿ ಮೈದುನನ್ನ ರಕ್ಷಣೆ ಮಾಡಿ ನಮ್ಮನ್ನ ಮರಳಿ ಮನೆಗೆ ಬರುವ ಹಾಗೆ ಆಶೀರ್ವಾದ ಮಾಡು ತಾಯಿ, ಆಶೀರ್ವಾದ ಮಾಡು. ಬನ್ರಿ, ಮೊದಲು ತಾಯಿಗೆ ನಮಸ್ಕಾರ ಮಾಡಿ. ಆಯ್ತು ಸೀತಾ. ಅಮ್ಮ ಅನ್ನದಾನೇಶ್ವರಿ, ಪುಣ್ಯವಾದ ಈ ನಮ್ಮ ಪೀಯಂಬತ್ತಿ ಗ್ರಾಮದಲ್ಲಿ ಚಿನ್ನದ ಚಿಲುಮೆಯಾಗಿ ಜನಿಸಿ ಈ ಜಗದ ಜೀವರಾಶಿಗಳಿಗೆಲ್ಲ ರೈತನೇ ಅನ್ನ ಹಾಕುವನೆಂದು ಶ್ರುತಿಗಳ ಕೂಡ ಸಾರಿ ಸಾರಿ ಹೇಳುತ್ತೆ. ಆದರೆ ಇನ್ನೇನಿದೆಯ ಮಾಯಿ ರೈತನಿಗೆ ಬಲದ ಮೇಲೆ ಅದೆಲ್ಲ ದುಷ್ಟರ ದಬ್ಬಾಳಿಕೆ ಎಂಬ ಬಂಡೆಗಳಿಗೆ ತಾಕಿ ನುಚ್ಚು ನೂರಾಗಿ ಹೋಗಿದೆಯಮ್ಮ, ನುಚ್ಚು ನೂರಾಗಿ. ಆ ನುಚ್ಚಾದ ಚೂರಿಗಾದರೂ ಚಿನ್ನದ ಬಲ ಕೊಟ್ಟು ಹಣ್ಣಿನ ಮರೆಗರೆಯುವಂತೆ ಈ ರೈತ ಮಗನಿಗೆ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ಪ್ರತಿಯೊಂದು ಜೀವರಾಶಿಗೂ ಹಸಿರಾಗಿ ಆ ನನ್ನ ತಾಯಿ ಅವರ ಬಾಳಿಗೆ ಹಸಿರಾಗಿ ನಿಲ್ಲುವಳು. ಆದ್ರೆ ಹಸಿ ಮನೆಯಿಂದ ಕುಸಿದೆದ್ದು ನಿಮ್ಮನ್ನು ಆಶ್ರಯಿಸಿದಾಗಲೇ ನಮ್ಮ ತಂದೆಯನ್ನು ಹತನ ಮಾಡಿ ನಮ್ಮ ಆಸ್ತಿಯನ್ನು ಎತ್ತಿ ಹಾಕಿ ನಮ್ಮನ್ನ ಓಡಿ ಬಿಟ್ಟಿದ್ದಲ್ಲ ನನ್ನ ಚಿಕ್ಕಪ್ಪ. ಅವನಿಗೆ ಈ ತಾಯಿಯ ಬಲವಿದೆ ಏನ್ರಿ? ಹೌದು ಸೀತಾ, ಈ ದೇವಿ ಬಲ ಎಲ್ಲರಿಗೂ ಇದೆ. ಆದರೆ ಚಂಚಲ ಎಂಬ ಮನಸ್ಸಿನಲ್ಲಿ ಹಾಕಿದಾಗ ಅವನ ನಿನ್ನ ಚಿಕ್ಕಪ್ಪನಂತವರಿಗೆ ಬಲವಿದೆ ಸೀತಾ. ಈ ಕಲಿಯುಗದಲ್ಲಿ ಅಂದ್ರೆ ಅಂತವರನ್ನ ಮರ್ತಿಸುವ ತೀರ ಹುಟ್ಟೋದಿದೆ ಈ ಯುಗದಲ್ಲಿ. ಸೀತಾ, ಅತ್ತಿಗೆ ಎಂಬಳು ನೀ ಹೆತ್ತ ತಾಯಿಯಾಗಿ ನನ್ನ ತಮ್ಮನಿಗೆ ಕೈ ತುತ್ತು ಮಾಡಿ ಉಳಿಸಿದರೆ ಆ ಕೈಲಾಸದ ಮೃತ್ಯುಲೋಕವನ್ನ ಇಲ್ಲಿಗೆ ತರುತ್ತಾನೆ ನನ್ನ ತಮ್ಮ. ಆದರೆ ಅವನನ್ನು ಓದಿಸಿ ಸಿಂಹದಂತೆ ಬೆಳೆಸಬೇಕೆಂದರೆ ಕೈಯಲ್ಲಿ ಕಾಸು ಇಲ್ಲ ಸೀತಾ, ಬೆಳೆಸಲು ಬಲವಿಲ್ಲ. ಆದರೆ ಬಡತನವೆಂಬ ಭೂತವೇ ನಮ್ಮನ್ನು ಬೆನ್ನಟ್ಟಿ ಕಾಡುತ್ತಿರುವಾಗ ನನಗೇನು ಮಾಡಬೇಕೆಂದು ತಿಳಿಯಲಾಗಿದೆ ಸೀತಾ, ತಿಳಿಯಲಾಗಿದೆ. ಯಾಕಂದ್ರೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು, ಕೈಯಲ್ಲಿ ಕಾಸಿದ್ದೇನಾಯ್ತು? ನಾನು ಕೂಲಿ ಮಾಡಿ ನನ್ನ ಮೈದನನ್ನ ಓದಿಸ್ತೀನಿ, ಅವನನ್ನ ವೀರ ಪುರುಷನಾಗಿ ಮಾಡ್ತೀನಿ. ಈ ಮಾತು ನಿಮ್ಮ ಪಾದದಾನಿಗೂ ಸತ್ಯ ಸತ್ಯ ಸತ್ಯ. ಎದ್ದೇಳು ಸೀತಾ, ಎಂತ ದಿಟ್ಟತನದ ಮಾತನಾಡಿದ ಸೀತಾ ನಿನ್ನ ಸಡಿಲಾಗುವಂತೆ. ಈ ರೀತಿ ನಿನ್ನ ಅಭಿಮಾನದ ಆತುರತೆ ಸದಾ ನನ್ನ ತಮ್ಮನ ಮೇಲಿದ್ದರೆ ಅಟ್ಟ ಹಾಸ ಮೇರಿದ್ರುವ ಕೆಟ್ಟ ಶ್ರೀಮಂತರ ಮಟ್ಟ ಮೆಟ್ಟಿಸಿರುತ್ತಾನೆ ನನ್ನ ತಮ್ಮ. ಹೆಣ್ಣು ಹುಲಿಗಳ ಗಂಡ ಪುಂಡ ಪರಶುರಾಮನ ಅಣ್ಣ ಅತ್ತಿಗೆ ತಮ್ಮ ಪರಶುರಾಮ ಕಾಲೇಜಿಂದ ಈಗ ಬಂದೇನಪ್ಪ. ಹೌದಣ್ಣ, ಈಗಲೇ ಬಂದೆ. ತಮ್ಮ ಏನೋ ಇದೆಲ್ಲ ಇನ್ನ ವೇಷ. ಅಣ್ಣ, ಇವತ್ತು ನಮ್ಮೂರಿನಲ್ಲಿ ಮಾರುತೇಶ್ವರ ಒಬ್ಬಳೇ ಅಲ್ಲವೇ, ಅದಕ್ಕಾಗಿ ಕುಸ್ತಿ ಪಂದ್ಯಾವಳಿಯಲ್ಲಿ ಏರ್ಪಡಿಸಿದ್ದಕ್ಕಾಗಿ ಪ್ರಥಮ ಬಂದಿದ್ದಕ್ಕಾಗಿ ಈ ವೇಷವನ್ನು ಕೊಡಿಸಿ ಈ ಕಡೆ ಕೊಟ್ಟರಣ್ಣ. ಸಂತೋಷವಾಯ್ತು ತಮ್ಮ, ನನಗೆ ತುಂಬಾ ಸಂತೋಷವಾಯ್ತು. ಆದರೆ ಈ ಕೊಡ್ಲೇನೇಗೆ ಕೊಟ್ಟರು? ಅಣ್ಣ, ಈ ಕೊಡ್ಲಿ ಅರ್ಥ ಸಾಮಾನ್ಯರಿಗೆ ತಿಳಿಯುವುದಿಲ್ಲ. ಕುರುಡರಿಗೆ ಕಣ್ಣಾಗಿ, ಬಡವರಿಗೆ ಬಹುದೂರನಾಗಿ, ಶಿವ ಮಹಿಮೆ ತಿಳಿಯದ ತಿಳಿಗೇಡಿಗಳಿಗೆ ಶಿವನ ತ್ರಿಶೂಲವಾಗಿ, ಮುತ್ತೈದೆಯರಿಗೆ ಹೆತ್ತಪ್ಪನಾಗಿ, ಗರತಿಯರ ಬಾಳನ್ನು ಪಡೆಯುವ ಬಂಡ ಶ್ರೀಮಂತರಿಗೆ ಕೊಂಡ ಪರಶುರಾಮನಾಗಿ, ಹಿಂಡು ಹುಲಿಗಳ ಗಂಡ ನೀನಾಗಪ್ಪ ಎಂದು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶ್ರೀ ನನ್ನ ಅಖಂಡೇಶ್ವರ ಶ್ರದ್ಧಾನಂದ ಸ್ವಾಮಿಗಳು
ಇದನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ ಅಣ್ಣ, ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಸಂತೋಷವಾಯಿತು ತಮ್ಮ, ನನಗೆ ತುಂಬಾ ಸಂತೋಷವಾಯಿತು. ಇಲ್ಲಿವರೆಗೂ ನಿನ್ನನ್ನು ಓದಿಸಿ ದೊಡ್ಡವನನ್ನಾಗಿ ಮಾಡಿ ಕರುಣಿ ಕಲಿಸಿದ್ದಕ್ಕೂ ಈ ನಿನ್ನ ಅಣ್ಣನ ಜನ್ಮ ಸಾರ್ಥಕ ಆಯ್ತಪ್ಪ. ಬಾತಮ್ಮ. ಚಿಕ್ಕಪ್ಪ. ಕುಮಾರ, ಕಾಲೇಜಿನಿಂದ ಇಷ್ಟು ಬೇಗ ಬಂದಿಲ್ಲ ಶಾಲೆಯಿಂದ, ಯಾಕೆ? ಹೌದಪ್ಪ, ಹೀಗೆ ಬಂದೆ. ಮಾವ, ತಂಗಿ ಸೀತಾ, ಏನು ಮನೆಯಲ್ಲಿ ಎಲ್ಲರೂ ತುಂಬಾ ಸಂತೋಷದಿಂದ ಇದ್ದಾರಾ? ಅಂದ ಹಾಗೆ ಇಂದು ಪರಶುರಾಮ ಕುಸ್ತಿ ಪಂದ್ಯಾವಳಿಯಲ್ಲಿ ಗೆದ್ದ ಸಂಭ್ರಮವನ್ನ ಮನೆಯಲ್ಲೇ ಆಚರಿಸ್ತಾ ಇದ್ದರು ಅಲ್ಲವೇ? ಹೌದು ಶಿವರಾಜ್, ಈಗ ಬಂದೇನಪ್ಪ. ಹೌದು ಮಾವ, ಈಗ ತಾನೇ ಬಂದೆ. ಇನ್ನೇನೋ ಶಿವರಾಜ, ಬಹಳ ದಿನದ ಬಳಿಕ ನಮ್ಮ ಮನೆ ಕಡೆ ಬಂದಿರುವಲ್ಲ, ನೀನು ಬಂದಿರುವುದು ನಮಗೆ ತುಂಬಾ ಸಂತೋಷವಾಯಿತು. ಅದ್ಯಮ್ಮ, ಇದೇ ಸಂತೋಷದಲ್ಲಿ ಎಲ್ಲರೂ ಕೂಡಿ ಹಾಡಿ ನಲಿಯೋಣವಾ? ಚಿಕ್ಕಿ 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 ಚಿಕ್ಕಿ